ಜೂನ್ 1 ಅಥವಾ 3ನೇ ತಾರೀಕು ಡಿ ಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡಬಹುದು, ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅವರು ನಂಬುವಂತ ಜ್ಯೋತಿಷಿ BP ಆರಾಧ್ಯ ಬಂದಿದ್ದಾರೆ. ಪ್ರಮಾಣ ವಚನ ದಿನಾಂಕ ಸಮಯದ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಸೋಮವಾರವೇ DKC ಪ್ರಮಾಣ ವಚನ ಸಾಧ್ಯತೆ ಇದೆ. ಯಾಕೆಂದ್ರೆ ವಿರೋಧ ಪಕ್ಷಗಳಿಗೆ ಆಲ್ರೆಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇನ್ನೂ ಎಷ್ಟು ದಿನ ಅನ್ನುವಂಥದ್ದು ಇದನ್ನ ಡ್ರ್ಯಾಗ್ ಮಾಡ್ತಾರೆ ಅಂತ. ಯಾಕಂದ್ರೆ ಈಗ ಇರುವಂಥದ್ದು ಉಸ್ತುವಾರಿ ಮುಖ್ಯಮಂತ್ರಿಗಳು, ಕೇರ್ ಟೇಕರ್ CM ಬೇಗ ಆಡಳಿತವನ್ನ ಚುಕ್ಕಾಣಿ ಹಿಡಿದು ಇರುವಂಥ ಸಮಸ್ಯೆಗಳು, ಮಳೆ ಆಗ್ತಾ ಇದೆ, ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ರೈತರು, ಜನ ಎಲ್ಲ. ಸೊ ಹೀಗಾಗಿ ಅದಕ್ಕೆ ಸ್ಪಂದಿಸ್ಬೇಕಲ್ಲ. ಜ್ಯೋತಿಷಿ ಆರಾಧ್ಯ ಬಳಿ ಚರ್ಚಿಸಿ ಸಮಯ ಫಿಕ್ಸ್ ಮಾಡ್ತಾರೆ ಇವತ್ತು. ಆ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತಾ ಇದೀವಿ. BP ಆರಾಧ್ಯ, DK ಶಿವಕುಮಾರ್ ಅವರು ನಂಬುವಂತ ಜ್ಯೋತಿಷಿ ಅವರು ಬಂದಿದ್ದಾರೆ ಇವತ್ತು. ಅವರು ನಿನ್ನೆನೂ ಕೂಡ ನ್ಯೂಸ್ 18 ಜೊತೆ ಮಾತನಾಡ್ತಾ ಇದ್ರು. ಒಂದು 3 ಡೇಟ್ ಹೇಳಿದ್ದಾರೆ, ಜೂನ್ 1, 3, 5ನೇ ತಾರೀಕೆಲ್ಲ ಹೇಳಿದ್ದಾರೆ. ಯಾವತ್ತು ಅಧಿಕಾರ ಸ್ವೀಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕನ್ಫರ್ಮೇಷನ್ ಸಿಗಬಹುದು. ಅದ್ರ ಬಗ್ಗೆ ಅಧಿಕೃತವಾಗಿ ಗೊತ್ತಾಗ್ಬೋದು. DK ಶಿವಕುಮಾರ್ ಅವರು ಯಾವ ಗಳಿಗೆಯಲ್ಲಿ, ಯಾವ ಮುಹೂರ್ತದಲ್ಲಿ, ಯಾವತ್ತು, ಎಷ್ಟೊತ್ತಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದೆ ನೋಡಿ. BP ಆರಾಧ್ಯ DK ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿದ್ದು. DK ಶಿವಕುಮಾರ್ ನಿವಾಸದ ಬಳಿ ಬಂದಿರುವಂಥದ್ದು ಗೊರವಯ್ಯಗಳು. ಮನೆ ಮುಂದೆ ಬಂದು ನಿಂತ 3 ಮಂದಿ ಗೊರವಯ್ಯಗಳು ಹಾವೇರಿ ಜಿಲ್ಲೆಯ ಮೈಲಾರ ಗುಡ್ಡದಿಂದ ಬಂದಿದ್ದಾರೆ. ಗೊರವಯ್ಯಗಳು DK ಶಿವಕುಮಾರ್ಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಅವರು 3 ಜನ ಬಂದಿದ್ದಾರೆ. DK ಶಿವಕುಮಾರ್ ಅವರ ನಿವಾಸದ ಮುಂಭಾಗದಲ್ಲಿರುವಂಥದ್ದನ್ನ ತೋರಿಸ್ತಾರೆ. ಕನಕಪುರದಲ್ಲಿ DK ಬೆಂಬಲಿಗರ ಸಡಗರ ಸಂಭ್ರಮ. DK ಶಿವಕುಮಾರ್ ಇಷ್ಟ ದೇವತೆ ಕಬ್ಬಾಳಮ್ಮನಿಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. DKC ಫೋಟೋ ಇಟ್ಟು ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಕಬ್ಬಾಳಮ್ಮನಿಗೆ ಬ್ಯಾಲದ ಕಾಯಿ ಹೊಡೆದು ಪೂಜೆಯನ್ನ ಮಾಡಲಾಗಿದೆ. ಬ್ಯಾಲ್ದಣ್ಣು ಅಂತೀವಲ್ಲ, ಅದನ್ನು ಹೊಡೆದು ಪೂಜೆ ಮಾಡಲಾಗಿದೆ. ಸಾತನೂರಿನಲ್ಲಿರುವಂಥ ಕಬ್ಬಾಳಮ್ಮ ದೇವಸ್ಥಾನ, DK ಶಿವಕುಮಾರ್ ಅವರ ಕ್ಷೇತ್ರದಲ್ಲಿರುವಂಥ ಕಬ್ಬಾಳಮ್ಮ ದೇವಸ್ಥಾನ. ಅಲ್ಲಿ ತೆಂಗಿನಕಾಯಿ ಅಲ್ಲ, ಬ್ಯಾಲ್ದಣ್ಣು, ಬೆಲ್ವತ್ತಣ್ಣು ಅಂತ ಹೇಳ್ತೀವಲ್ಲ, ಅದನ್ನು ಹೊಡೆದು ಬಿಟ್ಟು ಪೂಜೆಯನ್ನ ಮಾಡಲಾಗಿದೆ. ಸಾತನೂರಿನಲ್ಲಿರುವಂಥ ಕಬ್ಬಾಳಮ್ಮ ದೇವಸ್ಥಾನ, DK ಶಿವಕುಮಾರ್ ಅವರ ಅಭಿಮಾನಿಗಳು ಪೂಜೆ ಮಾಡಿಸಿದ್ದಾರೆ. ಈ ದಿನ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಶುಭಗಳಿಗೆ ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ನೆಚ್ಚಿನ ನಾಯಕರು, ಯುವಕರ ಆಶಾಕಿರಣ ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಈ ದಿನ CLP ಸಭೆ, ಶಾಸಕಾಂಗ ಸಭೆಗೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೆ ಶಾಸಕಾಂಗ ಸಭೆಯಲ್ಲಿ ಅವ್ರಿಗೆ ಹೆಚ್ಚಿನ ರೀತಿಯ ಕಬ್ಬಾಳಮ್ಮ ತಾಯಿ ಆಶೀರ್ವಾದ ನೀಡಲಿ ಅಂತ ಹೇಳ್ತಾ ಅವ್ರಿಗೆ ಶಾಸಕಾಂಗ ಸಭೆಯಲ್ಲಿ ಆಯ್ಕೆ ಆಗಲಿ ಅಂತ ಆ ಕಬ್ಬಾಳಮ್ಮ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಯಾವುದೇ ರೀತಿ ಮೊದಲೇ ಒಳ್ಳೆ ಕೆಲಸ ಮಾಡಬೇಕಂದ್ರೆ ನಮ್ಮ ನೆಚ್ಚಿನ ನಾಯಕರಾದ DK ಶಿವಕುಮಾರ್ ಹಾಗೂ DK ಸುರೇಶ್ ಸಾಹೇಬರು ಈ ಕಬ್ಬಾಳಮ್ಮ ತಾಯಿ ಹಾಗೂ ಕಿಂಕರಮ್ಮ ತಾಯಿಯ ಆಶೀರ್ವಾದ ಪಡೆದು ನಂತರ ಅವರು ಯಾವುದೇ ರೀತಿ ನಾಮಿನೇಷನ್ ಆಗ್ಬೋದು, ಯಾವುದೇ ಕಾರ್ಯ ಮಾಡಬೇಕಾದ್ರೂ ಅವರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ಅವರ ಪರವಾಗಿ ಈ ದಿನ ನಾವೆಲ್ಲ ನಮ್ಮ ಸಾತ್ನೂರು ಹೋಬಳಿಯ ಎಲ್ಲ ಮುಖಂಡರುಗಳು ಈ ದಿನ ಕಬ್ಬಾಳಮ್ಮ ತಾಯಿಯ ಸೇವೆ ಮಾಡಿ ಅವ್ರಿಗೆ ಒಳ್ಳೆ ರೀತಿಯ ಆಡಳಿತ ನೀಡಲಿಕ್ಕೆ ಕರ್ನಾಟಕ ರಾಜ್ಯದ ಉತ್ತಮ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಶಯ. ಈ CM ಆಯ್ತಾ ಇರೋದು ನಮ್ಗೆ ಎಂತ ಅಂತಂದ್ರೆ ಒಂದು ಹಬ್ಬ ವಾತಾವರಣ. ಈಗ ಹಬ್ಬ ಅಂತಂದ್ರೆ ನಾವು ಕಬ್ಬಾಳಲ್ಲಿ ಜಾತ್ರೆ ಹೆಂಗ್ ಮಾಡ್ತೀವಿ, ಕಬ್ಬಾಳಮ್ಮನ 10 ಗಂಟೆ ಹೆಚ್ಚು ಹಬ್ಬ ನಾವು ಮಾಡ್ತೀವಿ. ಸಾಹೇಬರು ಇನ್ನು ಮುಂದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿ, DK ಶಿವಕುಮಾರ್ ಅವರ ನಿವಾಸಕ್ಕೆ ಜ್ಯೋತಿಷಿಗಳೆಲ್ಲ ಬರ್ತಾ ಇದ್ದಾರೆ. ಯಾರೆಲ್ಲ ಇದ್ದಾರೆ ಅವರ ನಿವಾಸದಲ್ಲಿ ಈಗ, ಶಾಸಕರುಗಳು ಮತ್ತೆ ಮಾಜಿ ಸಚಿವರುಗಳು, ಏನು ಡೆವಲಪ್ಮೆಂಟ್ಸ್ ಆಗ್ತದೆ ಅಟ್ ಪ್ರೆಸೆಂಟ್? ಪೃಥ್ವಿ, ಏನೀಗಾಗಲೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋದಕ್ಕೆ ಈಗ DK ಶಿವಕುಮಾರ್ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಸಲುವಾಗಿ ಅವರು ನಂಬುವಂತ ಜ್ಯೋತಿಷಿ ಆಗಿರುವಂತಹ BP ಆರಾಧ್ಯ ಅವರು ಕೂಡ ಈಗ ಅವರ ಮನೆಗೆ ಈಗ ಆಗಮಿಸಿದ್ದಾರೆ. ಸದಾಶಿವನಗರ ಮನೆಗೆ ಈಗಾಗಲೇ ಕೇವಲ 20 ನಿಮಿಷಗಳ ಹಿಂದೆ ಆಗಮಿಸಿದ್ರು. ಈಗ ಅವರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋದಕ್ಕೆ ಸಮಯ ಮತ್ತೆ ದಿನಾಂಕವನ್ನ ನಿಗದಿ ಮಾಡೋದ್ರ ಬಗ್ಗೆ ಈಗಾಗಲೇ ಅವ್ರ ಜೊತೆ ಒಂದು ಚರ್ಚೆ ಕೂಡ ಮಾಡ್ತಾ ಇರೋದು. ಯಾಕಂದ್ರೆ ಈಗಾಗಲೇ ಶುಕ್ರವಾರ ಅವರು ಬಹುತೇಕ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಸೋಮವಾರ ಅಥವಾ ಬುಧವಾರ ಪ್ರಮಾಣ
ವಚನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ. ಬಹುತೇಕ ಸೋಮವಾರದಂದು ಅಂದ್ರೆ 1ನೇ ತಾರೀಕು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಆಗುವಂತ ಎಲ್ಲ ಒಂದು ಜ್ಯೋತಿಷ ಪ್ರಕಾರ ಯಾವ ರೀತಿ ಸಮಯ ಇದೆ ಮತ್ತೆ ಗಳಿಗೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿ ಬಹುತೇಕ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯತೆಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಜ್ಯೋತಿಷಿಗಳ ಬಳಿ ಈಗ ಅವರು ಕೇಳ್ತಾ ಇರೋದು. ಸೋಮವಾರ ತಪ್ಪಿದ್ರೆ ನಂತರ 3ನೇ ತಾರೀಕು ಬುಧವಾರ ಏನಿದೆ ಆ ಒಂದು ದಿನಾಂಕವನ್ನು ಕೂಡ ಈಗ ನಿಗದಿಯನ್ನು ಮಾಡಿಕೊಂಡಿರುತ್ತದೆ. ಈ 2 ದಿನದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಬೇಕಾದಂತ ಒಂದು ಸಮಯ ಮತ್ತೆ ಮುಹೂರ್ತವನ್ನು ಫಿಕ್ಸ್ ಮಾಡೋದಕ್ಕೆ ಈಗ ಜ್ಯೋತಿಷಿಗಳ ಬಳಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಚರ್ಚೆ ಬಳಿಕ ಇವತ್ತು ದಿನಾಂಕ ಮತ್ತೆ ಸಮಯ ಫಿಕ್ಸ್ ಆಗುತ್ತೆ. ಆ ನಂತರ 10:30 ಸುಮಾರಿಗೆ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋದಕ್ಕೆ ಅವ್ರಿಗೂ ಕೂಡ ಒಂದು ಆಹ್ವಾನವನ್ನು ಕೊಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಹುಶಃ ಏನು ಜ್ಯೋತಿಷಿಗಳ ಬಳಿ ಚರ್ಚೆ ನಡೆಸಿದ ಬಳಿಕ ಅವರು ಗವರ್ನರ್ ಅನ್ನು ಕೂಡ ಭೇಟಿ ಮಾಡೋದಕ್ಕೆ ಇಲ್ಲಿಂದ ತೆರಳೋದಕ್ಕೆ ಸಿದ್ಧತೆ ಕೂಡ ಆಗ್ತಾ ಇದೆ. ಈ ನಡುವೆ ಕೆಲವು ಸಚಿವಾಕಾಂಕ್ಷಿಗಳು ಕೂಡ ಇವರ ಮನೆಗೆ ಭೇಟಿ ಕೊಟ್ಟು ತಾವು ಕೂಡ ಏನು ಸಚಿವ ಸ್ಥಾನದ ಆಕಾಂಕ್ಷೆ ಅಂತೇಳಿ ಒಂದು ಬೇಡಿಕೆಯನ್ನು ಕೂಡ ಇಡುವಂತ ಕೆಲಸ ಕೂಡ ಈಗ ಆಗ್ತಾ ಇದೆ. ಸಾಕಷ್ಟು ಮಂದಿ ಡಿ.ಕೆ. ಶಿವಕುಮಾರ್ ಆಪ್ತರಿರ್ಬೋದು ಮತ್ತೆ ಶಾಸಕರು ಮತ್ತೆ MLC ಗಳು ಕೂಡ ಈಗ ಅವರ ಮನೆ ಬಳಿಕ ಬರ್ತಾ ಇರೋದು ಕೂಡ ನಾವು ನೋಡಬಹುದಾಗಿದೆ. ಈಗಾಗಲೇ ಈ ಒಂದು ಪದಗ್ರಹಣ ಸಮಾರಂಭಕ್ಕೆ ಬೇಕಾದಂತ ಒಂದು ಸಿದ್ಧತೆ ಈಗ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಬಳಿ ಕೂಡ ನಡೀತಾ ಇರೋದು. ಈ ವೇಳೆ ಮುಹೂರ್ತವನ್ನು ಫಿಕ್ಸ್ ಮಾಡುತ್ತಾ ಸಲುವಾಗಿ ಈಗ ಜ್ಯೋತಿಷಿಗಳ ಬಳಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿ.